ಎಲ್ಲ ಬೀಳುತ್ತೆ ಅಂತೇಳಿ ಅದಕ್ಕೆ ಇವಾಗ ಒಂದು ಹಳಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಲಾಗ್ನ ನಾನು ಮಂಡೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಟೆಂಪಲಿಗೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾ ಇರೋದು. ಸೊ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಇವಾಗ ರೆಡಿ ಆಗೋಣ ಅಂಥೇಳಿ ಇದು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಲಾಗು ಇವತ್ತೇನಾದರೂ ಲಾಗ್ ನಿಮಗೇನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಲಾಗ್ನ. ಹೆಡ್ ಬಾತ್ ಮಾಡಿದ್ದೀನಿ. ಹೆಡ್ ಬಾತ್ ಮಾಡಿದ್ಮೇಲೆ ಸ್ವಲ್ಪ ಹೇರ್ ಡ್ರೈಯರ್ನ ನಾನು ನಮ್ಮೂರಲ್ಲೇ ನಾನು ಬಂದುಬಿಟ್ಟಿದ್ದೀನಿ. ಸೊ ಹಾಗಾಗಿ ಅರ್ಜೆಂಟಲ್ಲಿ ನಾವು ಬಂದಿರೋದು. ಸ್ವಲ್ಪ ನಮ್ಮ ಡ್ಯಾಡಿಗೆ ಹುಷಾರಿಲ್ಲ ಅಂಥೇಳಿ ಬೆಂಗಳೂರಿಗೆ ಬಂದಿರೋದು. ಸೊ ಇವಾಗ ಹಂಗೆ ನಾನು ಡ್ರೈ ಮಾಡ್ಕೊತಾ ಇದ್ದೀನಿ ಕ್ಲಾತಿಂದನೇ ಚೆನ್ನಾಗಿ ಇದು ಮಾಡ್ಕೊತ. ಏನು ಮಾಡೋಕ್ಕಾಗಲ್ಲ, ಲೇಟ್ ಆಗಿದೆ, ಸ್ವಲ್ಪ ಬೇಗನೆ ಹೋಗಬೇಕು ಅಂಥೇಳಿ ಹಾಗೆ ಹೋಗ್ತಾಯಿದ್ದೀನಿ. ಫುಲ್ ಡ್ರೈ ಆಗಿಲ್ಲ ಹೇರು. ಏನು ನಾನು ಕೋಮ್ ಮಾಡ್ಕೊಳಲ್ಲ, ಹಂಗೆ ಕ್ಲಿಪ್ ಹಾಕ್ಕೊಳೋಣ ಅಂಥೇಳಿ ಕ್ಲಿಪ್ ಹಾಕ್ತೀನಿ. ಸ್ವಲ್ಪ ರೆಡಿ ಆಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಆದರೂ ಡ್ರೈ ಆಗುತ್ತೆ ಅಂಥೇಳಿ ಸ್ವಲ್ಪ ಹೇರ್ಸ್ ಬಿಟ್ಟು ಇದು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಸೊ ಮಂಡೇ ಅಂದ್ರೇ ಸಾಕು, ಎಲ್ಲ ಬ್ಯುಸಿ ಲೈಫ್ ಎಲ್ಲರದು. ಸೊ ಮಾರ್ನಿಂಗು ಬೇಗ ಎದ್ದೇಳಬೇಕು, ಎಲ್ಲ ರೆಡಿ ಆಗಬೇಕು, ಅಡುಗೆ ಟಿಫನ್ನು ಎಲ್ಲ ಪೂಜೆ ಇವೆಲ್ಲ ಇರ್ತವೆ. ಸೊ ಟೆನ್ಷನ್ ಇರುತ್ತೆ ಎಲ್ಲರದು, ಕೆಲ್ಸಕ್ಕೆ ಹೋಗೋದು ಆ ರೀತಿ. ಸೊ ಇವತ್ತು ಟೆಂಪಲಿಗೆ ಹೋಗಬೇಕು ಮಂಡೇ ಅಂಥೇಳಿ ರೆಡಿ ಆಗ್ತಾ ಇರೋದು. ಸೊ ಹೇರ್ ಎಲ್ಲ ಡ್ರೈ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಅಷ್ಟೊತ್ತಿಗೆ ರೆಡಿ ಆಗೋಣ ಅಂಥೇಳಿ ಇವಾಗ ನಾನು ಸ್ಕಿನ್ನಿಗೆಲ್ಲ ಮಾಯ್ಶ್ಚರೈಸ್ ಕ್ರೀಮ್ ಹಚ್ತಾಯಿದ್ದೀನಿ. ಸೊ ಮಾಯ್ಶ್ಚರೈಸ್ ಅಷ್ಟೇ ನಾನು, ಅಂದರೆ ಸನ್ಸ್ಕ್ರೀಮು ಮಾಯ್ಶ್ಚರೈಸ್ ಅಷ್ಟೇ ಹಚ್ಚೋದು. ಸೊ ಅದು ಬಿಟ್ಟು ಇನ್ನೇನು ಹಚ್ಚೋದಿಲ್ಲ, ಯಾಕಂದರೆ ಇಲ್ಲೇ ಅಲ್ವಾ ಟೆಂಪಲಿಗೆ ಹೋಗೋದು ಅಂಥೇಳಿ ಜಾಸ್ತಿ ನಾನೇನು ಮೇಕಪ್ ಅಂಥೇಳಿ ಅಂಥದ್ದೆಲ್ಲ ಮಾಡ್ಕೊಳಲ್ಲ. ಸ್ವಲ್ಪ ಮಾಯ್ಶ್ಚರೈಸ್ ಕ್ರೀಮ್ ಅಪ್ಲೈ ಮಾಡ್ತೀನಿ ಅಷ್ಟೇ, ಆಮೇಲೆ ಸನ್ಸ್ಕ್ರೀಮು. ಅದು ಬಿಟ್ಟು ಮತ್ತಿನ್ನೇನು ಅಪ್ಲೈ ಮಾಡೋದಿಲ್ಲ. ನೆಕ್ಸ್ಟು ಅದೆಲ್ಲ ಮಾಯ್ಶ್ಚರೈಸ್ ಎಲ್ಲ ಹಚ್ಚಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಆಗಲಿ ಸ್ಕಿನ್ನಿಗೆ ಅಂಥೇಳಿ ಅದು ಸ್ವಲ್ಪ ಅಬ್ಸರ್ವ್ ಆದಮೇಲೆ ಸನ್ಸ್ಕ್ರೀಮ್ ಅಪ್ಲೈ ಮಾಡೋಣ ಅಂಥೇಳಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಐಬ್ರೋ ಇದು ಫಿಲಪ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಏನು ಮೇಕಪ್ದು ಜಾಸ್ತಿ ಏನೋ ಪ್ರಾಡಕ್ಟ್ ತಂದಿಲ್ಲ ಇಲ್ಲಿ. ಅರ್ಜೆಂಟಾಗಿ ಸ್ವಲ್ಪ ನಮ್ಮ ಡ್ಯಾಡಿಗೆ ಹುಷಾರಿಲ್ಲದ ಕಾರಣ ನಾನು ಬೆಂಗಳೂರಿಗೆ ಅರ್ಜೆಂಟಾಗಿ ಬಂದೆ. ಏನೂ ತಂದಿಲ್ಲ ಜಾಸ್ತಿ, ಬಟ್ಟೆ ಸಮೇತನೂ ಅಷ್ಟೇ ಜಾಸ್ತಿ ಯಾವುದೂ ತಂದಿಲ್ಲ. ಸೊ ನಾರ್ಮಲಾಗಿ ರೆಡಿ ಆಗ್ತಾಯಿದ್ದೀನಿ. ಸೊ ಇವಾಗ ಸನ್ಸ್ಕ್ರೀಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಬಿಸಿಲು ಭಾಳ ಸಮ್ಮರ್ ಇರೋದರಿಂದ ನಾವು ಔಟ್ಸೈಡ್ ಹೋದರೆ ಮಾತ್ರ ಸನ್ಸ್ಕ್ರೀಮ್ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ಸೊ ನಾವು ಮನೆಯಲ್ಲಿದ್ದಾಗೂ ಅಷ್ಟೇ ನಾನು ಸನ್ಸ್ಕ್ರೀಮ್ ಅಪ್ಲೈ ಮಾಡ್ತೀನಿ. ಯಾಕಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬಾಡಿ ಟೆಂಪ್ರೇಚರ್ ಕೂಡ ಸ್ವಲ್ಪ ನಮಗೆ ಹೈ ಆಗ್ತಾ ಇರುತ್ತೆ. ಸೊ ಅದರಿಂದನೂ ನಮಗೆ ಸ್ಕಿನ್ನು ಸ್ವಲ್ಪ ಡಾರ್ಕ್ ಆಗೋ ಇದಿರುತ್ತೆ. ಹಾಗಾಗಿ ನಾನು ಮನೆಯಲ್ಲಿದ್ದಾಗ ಕೂಡ ಅಷ್ಟೇ ಸನ್ಸ್ಕ್ರೀಮ್ನ ನಾನು ಮಿಸ್ ಮಾಡ್ಕೊಳೋದಿಲ್ಲ. ಡೈಲಿ ನಾನು ಹೆಡ್ ಬಾತ್ ಆಗಿರ್ಬೋದು, ಇಲ್ಲಾಂದರೆ ನಾರ್ಮಲ್ ಬಾತ್ ಆದಮೇಲೆ ಸ್ನಾನ ಆದಮೇಲೆ ನಾನು ಅಪ್ಲೈ ಮಾಡ್ತೀನಿ. ನೀವು ಕೂಡ ಅಷ್ಟೇ ಯಾವುದೇ ಕಾರಣಕ್ಕಾಗಲಿ ಮಿಸ್ ಮಾಡ್ಕೋಬಾರ್ದು ಸನ್ಸ್ಕ್ರೀಮ್ನ, ಯಾಕಂದರೆ ನಿಮಗೆ ಸ್ಕಿನ್ ಎಲ್ಲ ಇದಾಗುತ್ತೆ. ಆದ ಕಾರಣ ನಾನಂತೂ ಡೈಲಿ ಸನ್ಸ್ಕ್ರೀಮ್ ಅಂತೂ ಅಪ್ಲೈ ಮಾಡ್ತೀನಿ. ಸ್ನಾನ ಆದ ತಕ್ಷಣವೇ ಅಪ್ಲೈ ಮಾಡ್ಕೊಂಬಿಡ್ತೀನಿ. ನೆಕ್ಸ್ಟು ಏನೋ ಲೇಟ್ ಆಗ್ತಾಯಿದೆ, ನಮ್ಮ ಸಿಸ್ಟರ್ ಕೂಡ ಕರೀತಾ ಇದ್ದಾರೆ ಲೇಟ್ ಆಗುತ್ತೇವೆ ಅಂಥೇಳಿ. ಬೇಗ ರೆಡಿ ಆಗಬೇಕು. ಇನ್ನು ಕಾಜಲ್ ಹೋಗ್ಬಿಡ್ತಿದ್ದು ಕೂಡ ಸ್ವಲ್ಪ ಕಟ್ಟಾಯಿತು. ಅರ್ಜೆಂಟ್ ಇದ್ದಾಗ ಏನಾದರೂ ಆಗ್ತಾನೇ ಇರುತ್ತೆ, ಬೇಗ ರೆಡಿ ಆಗೋಣ ಅಂದಾಗ. ಸೊ ಇವಾಗ ಕಾಜಲೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಕಾಜಲ್ ಅಪ್ಲೈ ಮಾಡಿಬಿಟ್ಟು ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ಡನ್ ಎಲ್ಲ ಆಯಿತು. ನಮ್ಮ ಸಿಸ್ಟರ್ ಹೇಳ್ತಿದ್ದಾರೆ ಲೇಟ್ ಆಯಿತು, ಬೇಗ ರೆಡಿ ಆಗು ಹೋಗೋಣ ಅಂಥೇಳಿ. ಯಾಕಂದರೆ
ಬೇಗ ಹೋದರೆ ಬೇಗ ಬರ್ಬೋದಲ್ವ. ಸೊ ಅದಕ್ಕೆ ಸ್ವಲ್ಪ ಪರವಾಗಿಲ್ಲ, ಹೇರೆಲ್ಲ ಸ್ವಲ್ಪ ನೀರೆಲ್ಲ ಇಳಿಯೋದೆಲ್ಲ ನಿಂತಿದೆ, ಸ್ವಲ್ಪ ಆಲ್ಮೋಸ್ಟ್ ಓಕೆ ಡ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪ ಕ್ಲಿಪ್ಪು ಇನ್ನು ಹಾಕ್ಕೊಂಡು ಹೋಗೋದಷ್ಟೇ, ಏನು ಕೋಮ್ ಮಾಡ್ಕೊಳೋದಿಲ್ಲ. ಯಾಕಂದರೆ ಹೆಡ್ ಬಾತ್ ಮಾಡಿದ್ದೀನಲ್ವ, ಹೆಡ್ ಬಾತ್ ಮಾಡಿದಾಗ ಕೋಮ್ ಇನ್ನೂ ಹಸಿ ಇರುತ್ತೆ. ವೆಟ್ ಇರೋದರಿಂದ ನಾನು ಕೋಮ್ ಮಾಡಿದರೆ ಹೇರ್ಸ್ ಎಲ್ಲ ಹುಚ್ಚೋಗುತ್ತೆ ಅನ್ನೋಕ್ಕೋಸ್ಕರನೇ ನಾನೇನು ಕೋಮ್ ಮಾಡ್ಕೊಳೋದಿಲ್ಲ. ಹಾಗೆ ನಾನು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ರೆಡಿ ಆಯಿತು. ಇನ್ನೊಂದು ಮೇನ್ ಇಂಪಾರ್ಟೆಂಟು, ನಾನು ಸ್ಟಿಕ್ಕರ್ ಇಟ್ಕೊಂಡಿಲ್ಲ, ಬಟ್ ದೇವ್ರ ಕುಂಕುಮ ಒಂದೇ ಇದೆ. ದೇವ್ರ ಕುಂಕುಮ ಇದೆ, ಬಟ್ ಸ್ಟಿಕ್ಕರ್ ಒಂದು ಇಟ್ಕೊಳ್ಳೋಣ ಅಂತೇಳಿ ಸ್ಟಿಕ್ಕರ್ ಮರ್ತೋಗ್ಬಿಟ್ಟಿದ್ದೆ, ಇವಾಗ ಇಟ್ಕೊತಾ ಇದ್ದೀನಿ. ಸೊ ಸ್ಟಿಕ್ಕರ್ ತೊಗೊಂಬರ್ತಾಯಿದ್ದೀನಿ. ಎಲ್ಲ ನಾನು ಅಣ್ಣನ ಮನೆಗೆ ಬಂದಿರೋದ್ರಿಂದ ನಾನೆಲ್ಲ ಐಟಮ್ಸ್ ಎಲ್ಲ ಅಲ್ಲೇ ಇದರಲ್ಲೇ ಇಟ್ಬಿಟ್ಟಿದ್ದೀನಿ, ಬೀರೋದಲ್ಲಿ. ಸೊ ಸ್ಟಿಕ್ಕರ್ ಇಟ್ಕೊಂಡೆ. ಇವಾಗ ಒಂದು ಲುಕ್ ಬಂತು ನೋಡಿ ಅಲ್ವಾ, ಒಂದು ಸ್ಟಿಕ್ಕರ್ ಇಟ್ಟ ಮೇಲೇ ನಮ್ಮ ಫೇಸಿಗೆ ಒಂದು ಲುಕ್ ಬರೋದು. ಸೊ ಇವಾಗ ಇದೆಲ್ಲ ಆಯಿತು. ನಮ್ಮ ಸಿಸ್ಟರ್ ಕರೀತಾ ಇದ್ದಾರೆ, ಬೇಗ ಬಾ ಇಷ್ಟೊತ್ತಾಯಿತು ಅಂತ. ಸೊ ರೆಡಿ ಆಯಿತು. ಈ ಡ್ರೆಸ್ ಕೂಡ ಅಷ್ಟೇ ಮೀಶೋದಲ್ಲಿ ತೊಗೊಂಡಿರೋದು. ಸೊ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ, ಹೇಗೆ ಕಾಣ್ತಾ ಇದೆ ಅಂತ ಡ್ರೆಸ್ಸು ನೋಡಿ. ಓಕೆ, ನೆಕ್ಸ್ಟ್ ರೆಡಿ ಹೋಗ್ತಾಯಿದ್ದೀವಿ. ನಮ್ಮ ಸಿಸ್ಟರ್ ಕೂಡ ಹೋದ್ರು, ನಾನು ಹೋಗ್ತಾಯಿದ್ದೀನಿ. ನಮ್ಮ ಬ್ರದರ್ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾಯಿದ್ದೀನಿ. ಸೊ ನಾನು, ನಮ್ಮ ಸಿಸ್ಟರ್, ನಮ್ಮ ಬ್ರದರು ಹೋಗ್ತಾಯಿದ್ದೀವಿ. ಅಂದರೆ ಒಂದು ಸ್ವಲ್ಪ ದೂರ ಇದೆ ಅಷ್ಟೇ, ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಬ್ರದರ್ ಇದ್ದು, ಇಲ್ಲ ನಾನೇ ಬಿಟ್ಟು ಬರ್ತೀನಿ, ಫ್ರೀ ಇದ್ದೀನಿ ಅಂದರು. ಸೊ ಅದಕ್ಕೆ ದೇವಸ್ಥಾನಕ್ಕೆ ಬಂದ್ವಿ ಗಾಡಿ ಮೇಲೆ. ಸೊ ದೇವಸ್ಥಾನ ಮಾತ್ರ ಭಾಳನೇ ಚೆನ್ನಾಗಿದೆ, ನನಗೆ ಮಾತ್ರ ಭಾಳನೇ ಇಷ್ಟ ಆಯಿತು. ದೇವಸ್ಥಾನ ಎಷ್ಟು ಪೀಸ್ಫುಲ್ಲಾಗಿದೆ ನೋಡ್ತಾ ಇರ್ಬೋದು. ಇಲ್ಲಿ ಶಿವಗೆ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗಂತೂ ಭಾಳ ಇಷ್ಟ, ನನಗೆ ಪೀಸ್ಫುಲ್ ಅನ್ನಿಸ್ತು ಈ ದೇವಸ್ಥಾನಕ್ಕೆ ಬಂದಮೇಲೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಪ್ರಸಾದ ಕೊಟ್ಟಿದ್ದರು, ನಾನು ನಮ್ಮ ಸಿಸ್ಟರ್ ಕೂತ್ಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು. ನನಗಂತೂ ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ಭಾಳನೇ ಇಷ್ಟ. ಸೊ ಫಸ್ಟ್ ಪ್ರಸಾದ ನಾನು ಇಸ್ಕೊಳೋದು. ಸೊ ಎಲ್ಲನೇ ಹೋಗಲಿ, ಫಸ್ಟ್ ಪ್ರಸಾದ ಅಂದ್ರೆ ನನಗೆ ಇಷ್ಟ. ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಪ್ರಸಾದ, ದೇವರಿಗೆ ನೈವೇದ್ಯ ಇಟ್ಟಿರ್ತಾರಲ್ವ. ಸೊ ಅದು ಭಾಳನೇ ಟೇಸ್ಟಿಯಾಗಿರುತ್ತೆ. ಅದೆಲ್ಲ ಮುಗಿಸೋಣ ಮನೆಗೆ ಬಂದ್ವಿ. ಇನ್ನೂ ಇವರು ಎದ್ದೇಳ, ನಮ್ಮ ಅಕ್ಕನ ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ. ಟೈಮ್ ಇನ್ನು ಎಷ್ಟೊತ್ತು ಮಲ್ಕೊಂತೀರಿ? ಸಾಕು ಎದ್ದೇಳ್ರಿ. ಓಯ್ ಎದ್ದೇಳ್ರಿ, ಸಾಕ. ಮದುಗುಂಡು ತನು ಬೇಬಿ, ಗುಡ್ ಮಾರ್ನಿಂಗ್, ಎದ್ದೇಳಮ್ಮ. ನಿದ್ದೆ ಆಗಿಲ್ಲ ಇನ್ನು. ಎದ್ದೇಳ್ರಿ, ಸಾಕು, ಟೈಮ್ ಆಗೈತೆ, ಎದ್ದೇಳ್ರಿ. ನೀನು ಎದ್ದಾಳೆ, ಇಬ್ಬರು ಅಕ್ಕ ತಂಗಿ ಹಂಗೆ ಮಲ್ಕೊತಾರೆ. ಟೈಮ್ ಎಷ್ಟು ಲೇಟ್ ಆದರೂ ನಾವು ಗುಡಿಗೆ ಹೋಗಿ ಬಂದು ಗಿಡನೂ ಎದ್ದೇಳಿ ನೋಡ್ರಿ. ಇವಾಗಿನ ಎಬ್ಸಿದ ಮೇಲೆ ಇವಾಗಿನ ಎದ್ದಾಳ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸ್ವಲ್ಪ ಹೊಟ್ಟೆ ಶಿವಾಗ್ಬಿಟ್ಟಿತ್ತು. ಸೊ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳೋಣ ಅಂಥೇಳಿ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ನಮ್ಮಮ್ಮಿ ಎಲ್ಲ ಅವರು ಸ್ವಲ್ಪ ನಮ್ಮ ಡ್ಯಾಡಿಗೆ ಆರಾಮಿಲ್ಲ ಅಂತ ಹೇಳಿದ್ನಲ್ವ. ಸೊ ಅವರಿಗೆಲ್ಲ ಬ್ರಷ್ ಅದೆಲ್ಲ ಮಾಡಿಸ್ತಾ ಇದ್ದಾರೆ. ನಾನಿಲ್ಲಿ ಟಿಫನ್ಗೆ ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಫುಲ್ ಹೊಟ್ಟೆ ಹಸಿವಾಗಿರೋದ್ರಿಂದ ಬೇಗ ಮಾಡೋಣ ಅಂಥೇಳಿ ಇನ್ನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯಾರಿಗಾದರೂ ಏನಾದರೂ ರೆಸಿಪಿಗಳು ಬೇಕಂದರೆ ನಂದು ಇನ್ನೊಂದು ಚಾನಲ್ ಇದೆ, ಅದರದ್ದು ಲಿಂಕ್ ಕೊಡ್ತೀನಿ. ಅದ್ರ ಮೂಲಕ ನೀವು ಕೂಡ ರೆಸಿಪಿಗಳು, ಭಾಳಷ್ಟು ರೆಸಿಪಿಗಳಿದ್ದಾವೆ. ಸೊ ಅದ್ರ ಮೂಲಕ ನೀವು ಕೂಡ ನೋಡ್ಕೋಬೋದು. ನೋಡಿ, ಉಪ್ಪಿಟ್ಟಂತೂ ರೆಡಿ ಆಯಿತು. ಉಪ್ಪಿಟ್ಟೆಲ್ಲ ನೋಡಿ ರೆಡಿ ಆಯ್ತು. ಇನ್ನು ಎಲ್ಲರೂ ಕೂತ್ಕೊಂಡು ಟಿಫನೆಲ್ಲ ಮುಗಿಸೋಣ ಅಂಥೇಳಿ ಟಿಫನ್ ಮುಗಿಸ್ತಿದ್ದೀವಿ. ಇವಾಗ ಟಿಫನೆಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಟೀ ಮಾಡಿದ್ದೆ, ಟೀ ಕುಡಿಯೋಣ ಅಂಥೇಳಿ ಟೀ ಕುಡಿತಾ ಕೂತ್ಕೊಂಡಿನಿ. ಇವಾಗಿನ ಒಂದು ಸ್ವಲ್ಪ ರಿಲ್ಯಾಕ್ಸಿಂದ ಬೆಳಗಿಂದ ಕಂಟಿನ್ಯೂ ಇತ್ತು. ಒಂದು ಸ್ವಲ್ಪ ಸಾಕಾಯಿತು ಕೂತ್ಕೊಂಡು ಟೀ ಕುಡಿಯೋಣ ಅಂಥೇಳಿ ಟೀ ಕುಡಿದು, ಇನ್ನು ನಂದು ಒಂದು ಸ್ವಲ್ಪ ಯೂಟ್ಯೂಬ್ದೊಂದು ನಮ್ಮ ಸಿಸ್ಟರ್ದು ಯೂಟ್ಯೂಬ್ ಇದೆ, ರಂಗೋಲಿ ಚಾನಲ್ದು. ಸೊ ಅವ್ರದ್ದು ಒಂದು ಸ್ವಲ್ಪ ಎಡಿಟ್ ಮಾಡೋದಿತ್ತು, ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲ ಏನಾದರೂ ಚೇಂಜ್ ಮಾಡೋವಿದ್ದು ನಮ್ಮ ಸಿಸ್ಟರ್ದು ಡಿಸೈನ್ಸ್ ಎಲ್ಲದು. ಸೊ ಅದನ್ನೆಲ್ಲ ಮಾಡೋಣ ಅಂಥೇಳಿ ಕೂತ್ಕೊಂಡಿದ್ದೆ. ಮತ್ತು ಆಮೇಲೆ ಟೈಮ್ ಸಿಗೋಲ್ಲ, ನಾನು ನಮ್ಮ ಊರಿಗೆ ಹೋದಾಗ ನಮ್ಮ ಸಿಸ್ಟರ್ದೆಲ್ಲ ಸರಿ ಮಾಡೋಕ್ಕೆ ಅಂಥೇಳಿ ಸೆಟ್ಟಿಂಗ್ಸ್ ಎಲ್ಲ ಸ್ವಲ್ಪ ಎಲ್ಲ ಚೇಂಜ್ ಮಾಡೋಣ ಅಂಥೇಳಿ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೆ. ಸೊ ಹಾಗೆ ನಂದು ಕೂಡ ಎಡಿಟ್ ಮಾಡೋದಿತ್ತು, ಅದನ್ನೆಲ್ಲ
ಮುಗಿಸೋಣ ಅಂಥೇಳಿ ಎಲ್ಲ ಮಾಡ್ಕೊತ ಕೂತ್ಕೊಂಡಿದ್ವಿ. ಯಾಕಂದರೆ ಟಿಫನ್ ಆದಮೇಲೆ ಮತ್ತೆ ಕಂಟಿನ್ಯೂ ಕೆಲಸನೇ ಮಾಡೋಕ್ಕಾಗಲ್ಲ, ಸ್ವಲ್ಪ ರೆಸ್ಟ್ ಬೇಕು ಅನಿಸುತ್ತೆ. ಬಟ್ ಎಡಿಟ್ ಮಾಡೋದಿತ್ತು, ಅದೆಲ್ಲ ಎಡಿಟ್ ಮಾಡೋಣ ಅಂಥೇಳಿ ಒಂದಿಷ್ಟು ಎಡಿಟ್ ಮಾಡ್ಕೊತ ಕೂತ್ಕೊಂಡಿದ್ವಿ. ಸೊ ಹಾಗೆ ನಮ್ಮ ಅಕ್ಕವ್ರದ್ದು ಅವ್ರದ್ದು ಕೂಡ ಎಲ್ಲ ಸ್ವಲ್ಪ ನಮ್ಮ ಅಕ್ಕವ್ರದ್ದು ನಾನೇ ಮಾಡೋದೆಲ್ಲ. ಸೊ ಅವ್ರದ್ದೆಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಬ್ರದರು ಅವ್ರಿಗೆ ಹೇರ್ಸಿಗೆ ಒಂದು ಸ್ವಲ್ಪ ಇಂಡಿಗೋ ಪೌಡ್ರು ಅಪ್ಲೈ ಮಾಡುವಂಥ ಸ್ವಲ್ಪ ಫೋರ್ಸ್ ಮಾಡ್ತಾಯಿದ್ರು. ಹಾಗಾಗಿ ಹಿಂದಿನ ದಿನವೇ ಒಂದು ಮೆಹಂದಿ ಹಚ್ಚಿದೆ. ಬಟ್ ಇನ್ನೊಂದು ನೆಕ್ಸ್ಟ್ ಡೇ ಬಂದುಬಿಟ್ಟು ಇಂಡಿಗೋ ಪೌಡ್ರ್ ಅಪ್ಲೈ ಮಾಡೋಣ ಬ್ಲ್ಯಾಕ್ ಆಗೋಕ್ಕೆ ಅಂಥೇಳಿ. ಸೊ ನಮ್ಮ ಬ್ರದರ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಫುಲ್ ಎಲ್ಲ ಅಪ್ಲೈ ಮಾಡಿ ಎಲ್ಲ ಮುಗಿಸೋಣ ಅಂಥೇಳಿ ಅಪ್ಲೈ ಮಾಡ್ತಾಯಿದ್ದೀನಿ. ಬಟ್ ಇಂಡಿಗೋ ಪೌಡ್ರ್ ಬಂದುಬಿಟ್ಟು ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ನ್ಯಾಚುರಲ್ ಅಂತಲೇ ಹೇಳ್ಬೋದು. ಏನಂದರೆ ನಾವು ಫಸ್ಟಿಗೆ ಅಪ್ಲೈ ಮಾಡಿದ ಮೇಲೆ ಇದನ್ನ ಅಪ್ಲೈ ಮಾಡಬೇಕು. ವೈಟ್ ಹೇರ್ಸ್ ಇದ್ದರೆ ಬ್ಲ್ಯಾಕ್ ಆಗುತ್ತೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಅಡುಗೆ ಮನೆಗೆ ಬಂದೆ, ಏನಾದರೂ ಮಾಡೋಣ, ಅಡುಗೆ ಟೈಮ್ ಆಗಿದೆ ಅಂಥೇಳಿ. ಅಷ್ಟೊತ್ತಿಗೆ ನಮ್ಮ ಸಿಸ್ಟರ್ ಮಗಳು ಆಮೇಲೆ ನಮ್ಮ ಅಮ್ಮವರು ಎಲ್ಲರೂ ಪಪ್ಪಾಯ ಹಣ್ಣು ಕಟ್ ಮಾಡ್ತಾಯಿದ್ರು. ಸೊ ಪಪ್ಪಾಯ ನೋಡಿದೆ, ಪಪ್ಪಾಯ ಹಣ್ಣು ತಿನ್ನೋಣ ಅಂತೇಳಿ ನಾವೆಲ್ಲರೂ ಕಲಿತು ಪಪ್ಪಾಯ ಹಣ್ಣು ತಿನ್ನೋ ಅಂತೇಳಿ ಪಪ್ಪಾಯ ಹಣ್ಣು ತಿಂತಿದ್ವಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನಾವು ಎಂಟಿ ಸ್ಟಮಕಲ್ಲಿ ತಿನ್ನೋದ್ರಿಂದ ಭಾಳನೇ ಒಳ್ಳೆಯದು. ಹಾಗೆ ಇದರಲ್ಲಿ ಬೀಜ ಇರುತ್ತಲ್ವ, ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಪಪ್ಪಾಯ ಹಣ್ಣಲ್ಲಿ ಬೀಜನ ನಾವು ಹಾಗೆ ಅಂದರೆ ನಾವು ಟ್ಯಾಬ್ಲೆಟ್ಸ್ ಯಾವ ರೀತಿ ನೋಡ್ತೀವಿ ಅದನ್ನ ಈ ರೀತಿ ನೋಡೋದ್ರಿಂದ, ಇದನ್ನ ಆಯುರ್ವೇದಿಕ್ ಪ್ರಕಾರ ನಾವು ಇದನ್ನು ತಿನ್ನೋದ್ರಂದರೆ ನುಂಗೋದ್ರಿಂದ ಭಾಳನೇ ಒಳ್ಳೆಯದು. ನಮ್ಮ ಸ್ಟಮಕ್ಕಿಗೆ ಗಟ್ಟಿಗೆ ಆಗಿರ್ಬೋದು, ಏನಾದರೂ ಡಿಟಾಕ್ಸ್ ಆಗುತ್ತೆ ನೀಟಾಗಿ. ಒಳಗಡೆ ಏನಾದರೂ ಗಲೀಜು ಏನಾದರೂ ಇತ್ತು ಅಂದರೆ ಕಾನ್ಸ್ಟಿಪೇಷನ್ ಏನಾದರೂ ಇತ್ತು ಅಂದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಅದನ್ನ ನಾವು ಆ ಬೀಜನ ನುಂಗಬೇಕು ಅಂತ ಹೇಳ್ತಾರೆ. ಸೊ ನಾನು ಅಷ್ಟೇ, ಅದನ್ನು ನಾನು ಯಾವಾಗನ ಪಪ್ಪಾಯ ಹಣ್ಣು ತಿನ್ನುವಾಗ ಬೀಜನ ನುಂಗ್ತೀನಿ. ಸೊ ನಮ್ಮ ಮನೆಗೆಲ್ಲರೂ ನುಂಗ್ತೀವಿ. ಭಾಳನೇ ಹೆಲ್ತಿಗೆ ಮಾತ್ರ ಒಳ್ಳೆಯದು. ಇನ್ನು ಪಪ್ಪಾಯ ಹಣ್ಣು ಬಂದುಬಿಟ್ಟು ನಮ್ಮ ಸೊ ಇವಾಗ ಇಷ್ಟೆಲ್ಲ ಕೆಲಸ ಮುಗಿಸಿ ಇವಾಗಿನ ಅಡುಗೆ ಮಾಡೋಕ್ಕೆ ಬಂದಿರೋದು. ಅಡುಗೆ ನಾನೇ ನಮ್ಮ ಮನೆಗೆಲ್ಲ ಮಾಡ್ತೀನಿ ಅಂತ ಏನಿಲ್ಲ, ಬಟ್ ನಮ್ಮ ಅಮ್ಮರು ಕೂಡ ಮಾಡ್ತಾರೆ. ನಮ್ಮ ಅಮ್ಮರ ಜೊತೆ ನಾನು ಹೆಲ್ಪ್ ಮಾಡ್ತೀನಿ. ಇನ್ನು ಅಡುಗೆ ಮ್ಯಾಟ್ರ್ ಬಂತಂದರೆ ನನಗೆ ಅಡುಗೆ ಮಾಡೋದಂದರೆ ಕುಕ್ಕಿಂಗ್ ಅಂದರೆ ಇಂಟ್ರೆಸ್ಟು. ಸೊ ಅದಕ್ಕೆ ಕುಕ್ಕಿಂಗಲ್ಲಿ ನಾನು ಸ್ವಲ್ಪ ಅಮ್ಮಗೆ ಅದು ಇದು ಅಂತ ನಾನು ಎಲ್ಲ ಸಾಂಬಾರಂತೆ ಪಲ್ಯ ಅಂತ ಅವೆಲ್ಲ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಸೊ ನಿಮಗೇನಾದರೂ ಕುಕ್ಕಿಂಗಲ್ಲಿ ಏನಾದರೂ ರೆಸಿಪಿಗಳು ಬೇಕಂದರೆ ನಾನು ನಂದು ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನೊಂದು ಚಾನಲ್ ಇದೆ ಕುಕ್ಕಿಂಗ್ದು. ಸೊ ಅದನ್ನು ಲಿಂಕ್ ಕೊಟ್ಟಿರ್ತೀನಿ, ಅದರ ಮೂಲಕ ನೀವು ಕೂಡ ನೋಡ್ಕೊಳ್ಳಿ. ಸಾಕಷ್ಟು ರೆಸಿಪಿಗಳಿದ್ದಾವೆ ಆ ಚಾನಲ್ನಲ್ಲಿ. ಸೊ ನಿಮಗೆ ಏನಾದರೂ ಬೇಕಂದರೆ ನಾನು ಲಿಂಕ್, ಅದು ನಂದು ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ಕೂಡ ನೋಡ್ಕೋಬೋದು. ಸಾಕಾಗ್ಬಿಡುತ್ತೆ ಕಂಟಿನ್ಯೂ ಕೆಲಸ, ಅದು ಇದು ಅಂಥೇಳಿ ಬರೀ ಡೇ ಎಲ್ಲ ಅದೇ ಆಗ್ಬಿಡುತ್ತೆ. ಎಕ್ಸ್ಟ್ರಾ ಏನಾದರೂ ಮಾಡೋದಂದರೆ ಆಗೋದಿಲ್ಲ. ಬಟ್ ಒಂದೊಂದು ಟೈಮ್ ಫ್ರೀ ಇರುತ್ತೆ, ನೋಡೋಣ ಏನಾದರೂ ಮಾಡೋಂತ. ಇವಾಗ ನೆಕ್ಸ್ಟು ನಾನು ಇವಾಗ ಅಡುಗೆದೊಂದು ಮಾಡ್ತೀನಿ. ಇವಾಗ ಸಾಂಬಾರು, ಪಲ್ಯ, ರೊಟ್ಟಿ ಅವೆಲ್ಲ ಐಟಮ್ಸ್ ನಮಗೆ ಮಧ್ಯಾಹ್ನ ಅಂತೂ ರೊಟ್ಟಿ ಬೇಕು ಎಲ್ಲರಿಗೂ. ಸೊ ನಾವು ಮನೆಯಲ್ಲಿ ರೊಟ್ಟಿ ಜಾಸ್ತಿ ಮಾಡ್ತೀವಿ. ಸೌಂಡ್ ಬರ್ತಾ ಇದೆ, ಕೇಳ್ತಾ ಇದ್ದೀನೆಲ್ಲ ಗೊತ್ತಿಲ್ಲ ನನಗೆ. ಸೊ ಪ್ಲೇನ್ ಹೋಗ್ತಾ ಇದೆ ಮೇಲೆ, ಇಲ್ಲಿ ಸ್ವಲ್ಪ ಎಚ್ ಎ ಎಲ್ದು ಒಂದು ಇಲ್ಲಿದೆ, ಹಾಗಾಗಿ ಇಲ್ಲಿ ಪ್ಲೇನ್ಸ್ ಎಲ್ಲ ಅಡ್ಡಾಡೋದು ಜಾಸ್ತಿ. ಹಾಂ ಇವಾಗ ಹೋಯ್ತು, ಸೌಂಡ್ ಕಡಿಮೆ ಆಯ್ತು ಅಂತ ಅನಿಸುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ ಅಡುಗೆನ. ಇನ್ನೊಂದು ಹೇಳ್ತೀನಿ. ಇನ್ನೊಂದು ಬಂದುಬಿಟ್ಟು ಈ ಕುಕ್ಕರು ಮುಚ್ಚಳ ನಾವು ತೆಗಿತೀವಲ್ವ, ತೆಗ್ದಾಗ ಇದಿಷ್ಟು ಬಿಸಿ, ಫುಲ್ ಬಿಸಿ ಇರುತ್ತೆ. ನಮಗೆ ಈ ರಬ್ಬರ್ ಎಲ್ಲ ಹಾಳಾಗಬಾರ್ದು ಅಂತಂದರೆ, ಸೊ ನೀವು ಅದನ್ನು ತೆಗೆದ ತಕ್ಷಣವೇ ನೀವು ತಣ್ಣೀರಲ್ಲಿ ಒಂದು ಸ್ವಲ್ಪ ಮಾಡಿಬಿಡಬೇಕು. ತಣ್ಣೀರಲ್ಲಿ ಇಡಬೇಕು, ಆ್ಯಡ್ ಮಾಡಿ ಸ್ವಲ್ಪ ತಣ್ಣೀರು ಹಾಕಿ ಇಡಬೇಕು. ಇಡೋದ್ರಿಂದ ನಿಮಗೆ ರಬ್ಬರೆಲ್ಲ ಲೂಸ್ ಆಗೋದಿಲ್ಲ, ಚೆನ್ನಾಗಿ ಭಾಳ ದಿನ ನಿಮಗೆ ಯೂಸ್ ಆಗುತ್ತೆ. ಯಾವುದೇ ರೀತಿ ನಿಮಗೆ ಹಾಳಾಗೋದಿಲ್ಲ, ರಬ್ಬರ್ ಮಾತ್ರ ಭಾಳನೇ ಚೆನ್ನಾಗಿರುತ್ತೆ. ಸೊ ತೆಗೆದ ತಕ್ಷಣವೇ ನೀವು ತಣ್ಣೀರಲ್ಲಿ ಮಾಡಿಬಿಡಿ. ತಣ್ಣೀರಲ್ಲಿ ಇಟ್ಟು ಮಾಡಿ ಒಂದು ಅಟ್ಲೀಸ್ಟ್ ಒಂದೆಲ್ಲ ಕೂಲ್ ಆಗಬೇಕು, ಅಲ್ಲಿವರೆಗೆ ಇಟ್ಟರೆ ಸಾಕು. ಜಾಸ್ತಿ ಹೊತ್ತು ಇಡಬೇಕಂತ ಏನಿಲ್ಲ, ಒಂದು 2 ಮಿನಿಟ್ಸ್ ಇಟ್ಟರೂ ಸಾಕು ತಣ್ಣೀರಲ್ಲಿ. ಆವಾಗ ರಬ್ಬರು ನಿಮಗೆ ಭಾಳ ದಿನ ಬಾಳಿಕೆ ಬರುತ್ತೆ.
ಇನ್ನು ಪಲ್ಯ ಮತ್ತು ಸಾಂಬಾರು ಆಮೇಲೆ ರೈಸ್ ಎಲ್ಲ ರೆಡಿ ಆಯಿತು. ಇಲ್ಲಿ ನಮ್ಮ ಅಮ್ಮರು ರೊಟ್ಟಿ ಮಾಡ್ತಾಯಿದ್ದಾರೆ. ಸೊ ನಾವು ಡೈಲಿ ರೊಟ್ಟಿ ಮಾಡ್ತೀವಿ ಮನೆಯಲ್ಲಿ. ಸೊ ನಮಗೆ ಡೈಲಿ ರೊಟ್ಟಿ ತಿನ್ನೋದ್ರಿಂದ ನಮಗೇನು ಬೇಸರ ಆಗೋದಿಲ್ಲ. ರೊಟ್ಟಿನೇ ನಮಗೆ ಹೆಲ್ತಿಗೆ ಒಳ್ಳೆಯದು. ಸೊ ನಮಗೆ ಯಾವಾಗಲೂ ರೊಟ್ಟಿ ಬೇಕೇ ಬೇಕು. ಸೊ ರೊಟ್ಟಿ ರೆಸಿಪಿ ಬೇಕಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ, ಮುಗಿಸ್ಕೊಂಡ್ಮೇಲೆ ಊಟ ಮಾಡೋಣ ಅಂತೇಳಿ ತಟ್ಟೆಯಲ್ಲಿ ರೊಟ್ಟಿ ಮತ್ತು ಅಗಸೆ ಪುಡಿ, ಮಡಿಕೆ ಕಾಳು, ಸೌತೆಕಾಯಿ, ಆಮೇಲೆ ಅದ್ರ ಜೊತೆಗೆ ಮೆಣಸಿನ್ಕಾಯಿ, ಎಣ್ಣೆಲಿ ಕರೆದಿರ್ತೀವಲ್ಲ ಮೆಣಸಿನ್ಕಾಯಿ, ನಾರ್ಮಲಾಗಿ ಉಪ್ಪು ಅದನ್ನೆಲ್ಲ ಹಾಕಿ ಊಟ ಮಾಡಿಕೊಂಡು ಸಾಯಂಕಾಲ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗ್ ಎಲ್ಲರೂ ಒಂದು ಸ್ವಲ್ಪ ಔಟ್ಸೈಡು ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಹೋಗಿದ್ವಿ. ರಾಜಸ್ಥಾನ್ ಸ್ವೀಟ್ಸ್ ಅಂತ ಇದೆ. ಸೊ ಅಲ್ಲೆಲ್ಲ ಚೆನ್ನಾಗಿ ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಇವತ್ತಿನ ಮಂಡೇ ಲಾಗ್ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಇವತ್ತಿನ ಡೇ ಎಲ್ಲ ಫುಲ್ ಎಂಜಾಯ್ ಆಗಿತ್ತು. ಇವತ್ತಿನ ದಿನ ಎಲ್ಲ ಚೆನ್ನಾಗಾಗಿತ್ತು. ಯಾವುದೇ ರೀತಿ ಬೇಜಾರು ಅನ್ನೋದು ಇದ್ದಿಲ್ಲ, ಚೆನ್ನಾಗಾಗಿತ್ತು. ಇವತ್ತಿನ ಲಾಗ್ ನಿಮಗೇನಾದರೂ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.